ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೆ ಅಡ್ಡಿಯಾಗುವ 8 ಪ್ರಮುಖ ತಪ್ಪುಗಳು ಏನು, ಹಾಗೆಯೇ ಎಷ್ಟೇ ಸಾಧನೆ ಮಾಡಿದರೂ ಫಲ ಸಿಗದೇ ಇರಲು ಕಾರಣ ಯಾವುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ನೀವು ಪ್ರತಿದಿನ ಮಂತ್ರ ಜಪ ಮಾಡ್ತೀರಿ, ಧ್ಯಾನ ಮಾಡ್ತೀರಿ, ಯೋಗ ಮಾಡ್ತೀರಿ, ಪ್ರಾಣಾಯಾಮ ಎಲ್ಲವನ್ನ ಮಾಡ್ತೀರಿ. ಆದರೂ ಜೀವನದಲ್ಲಿ ಯಾವುದೇ ಆಂತರಿಕ ಬದಲಾವಣೆ ಕಾಣಿಸ್ತಾ ಇಲ್ಲ. ಹಾಗಿದ್ದಲ್ಲಿ ಸಮಸ್ಯೆ ನಿಮ್ಮ ಸಾಧನೆಯಲ್ಲಿ ಇರಬೇಕೆಂದಿಲ್ಲ. ಸಮಸ್ಯೆ ನಿಮ್ಮ ಸಾಧನೆಯ ಮಧ್ಯೆ ನಿಂತಿರುವ ಕೆಲವು ಅಜ್ಞಾತ ಅಡೆತಡೆಗಳಲ್ಲಿ ಇರಬಹುದು. ಕುಂಡಲಿನಿ ಶಕ್ತಿ ಅಂದರೆ ಬಲವಂತದಿಂದ ಎಬ್ಬಿಸಬೇಕಾದ ಶಕ್ತಿ ಅಲ್ಲ. ಅದು ಆದಿಶಕ್ತಿಯ ದೈವಿಕ ರೂಪ. ಆ ಶಕ್ತಿ ಅರಳಬೇಕಾದ್ರೆ ನಮ್ಮ ಜೀವನ, ಮನಸ್ಸು ಮತ್ತು ಚೈತನ್ಯ ಅದಕ್ಕೆ ಯೋಗ್ಯವಾಗಬೇಕು. ಇವತ್ತಿನ ದಿನಗಳಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಸಾವಿರಾರು ವಿಡಿಯೋಗಳು ಇದೆ. ಕೆಲವೇ ದಿನಗಳಲ್ಲಿ ಕುಂಡಲಿನಿ ಜಾಗೃತಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ವಿಚಿತ್ರ ಅನುಭವಗಳನ್ನು ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅಂತ ನಂಬಿಸ್ತಾರೆ. ಆದರೆ ಯೋಗಶಾಸ್ತ್ರದ ಪ್ರಕಾರ ಮೊದಲು ಸಾಧಕ ಬದಲಾಗಬೇಕು, ನಂತರವೇ ಶಕ್ತಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತೆ. ಈಗ ಆ ತಪ್ಪುಗಳು ಏನು ಅನ್ನೋದನ್ನು ಒಂದೊಂದಾಗಿ ಹೇಳ್ತೀನಿ. 1. ತಾಳ್ಮೆಯ ಕೊರತೆ. ಇಂದಿನ ಜಗತ್ತಿನಲ್ಲಿ ಎಲ್ಲವೂ ತಕ್ಷಣ ಆಗಬೇಕು. ಇನ್ಸ್ಟೆಂಟ್ ಫುಡ್ಡು, ಇನ್ಸ್ಟೆಂಟ್ ರಿಸಲ್ಟು, ಇನ್ಸ್ಟೆಂಟ್ ಸ್ಪಿರಿಚುವಾಲಿಟಿ. ಆದರೆ ಕುಂಡಲಿನಿ ಶಕ್ತಿ ಜಾಗೃತಿ ಇನ್ಸ್ಟೆಂಟ್ ಆಗಿ ಆಗುವ ವಿಚಾರ ಅಲ್ವೇ ಅಲ್ಲ. ಒಬ್ಬ ಕೃಷಿಕ ಇಂದು ಬೀಜ ಬಿತ್ತಿದರೆ ನಾಳೆ ಫಲ ಕೇಳೋದಿಲ್ಲ. ಅವನು ನೀರು ಹಾಕ್ತಾನೆ, ಕಳೆ ತೆಗಿತಾನೆ, ತಾಳ್ಮೆಯಿಂದ ಕಾಯ್ತಾನೆ. ಅದೇ ರೀತಿ ಸಾಧನೆಯೂ ಕೂಡ ಪ್ರತಿದಿನ ಮಂತ್ರ ಜಪ ಮಾಡುವುದು, ಧ್ಯಾನ ಮಾಡುವುದು, ಜೀವನವನ್ನು ಶುದ್ಧಗೊಳಿಸುವುದು, ಇವೆಲ್ಲವೂ ಬೀಜಕ್ಕೆ ನೀರು ಹಾಕಿದಂತೆ. ಒಂದು ದಿನ ಆ ಬೀಜ ತನ್ನ ಸಮಯ ಬಂದಾಗ ಸ್ವತಃ ಮೊಳಕೆ ಒಡೆಯುವುದು. ಪ್ರತಿದಿನ ಸಾಧನೆ ಮಾಡಿ ಫಲದ ಬಗ್ಗೆ ಚಿಂತೆ ಬಿಡಿ. 2ನೇದು ಅನುಭವಗಳ ಮೇಲಿನ ವ್ಯಾಮೋಹ. ಬಹಳಷ್ಟು ಸಾಧಕರು ಬೆಳಕು ಕಾಣಬೇಕು, ಥರ್ಡ್ ಐಯಲ್ಲಿ ಏನಾದರೂ ಇಮೇಜ್ ಕಾಣಬೇಕು, ದೇಹದಲ್ಲಿ ಕಂಪನವಾಗಬೇಕು, 3ನೇ ಕಣ್ಣಲ್ಲಿ ಬಣ್ಣ ಬಣ್ಣದ ವಿಚಿತ್ರವಾದ ಇಮೇಜ್ ಕಾಣಬೇಕು, ಈ ಥರದ್ದೆಲ್ಲ ಇರುತ್ತೆ. ದೃಶ್ಯ ಕಂಡಿಲ್ಲ ಅಂದರೆ ಸಾಧನೆ ಆಗ್ತಾ ಇಲ್ಲ ಅಂತ ನಂಬ್ತಾರೆ. ಇದು ಅತ್ಯಂತ ಅಪಾಯಕಾರಿ. ಮನಸ್ಸು ಅನುಭವಗಳ ಹಿಂದೆ ಓಡಿದಾಗ ದೇವರಿಂದ ದೂರ ಹೋಗುವುದು, ಅಂದರೆ ನಾವು ನಮ್ಮ ಗುರಿ ಏನು ಅದರಿಂದ ದೂರ ಸರಿದ ರೀತಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನಿಜವಾದ ಸಾಧನೆಯ ಗುರುತು ಅಂದರೆ ಬೆಳಕು ಕಾಣುವುದು ಅಲ್ಲ, ಕೋಪ ಕಡಿಮೆ ಆಗೋದು, ಅಹಂಕಾರ ಕರಗೋದು, ಮನಸ್ಸು ಶಾಂತವಾಗೋದು. ಇದೇ ನಿಜವಾದ ಆಧ್ಯಾತ್ಮಿಕ ಅನುಭವ. 3ನೇದು ಶುದ್ಧ ಜೀವನವಿಲ್ಲದೆ ಶಕ್ತಿಯನ್ನು ಬಯಸೋದು. ಕೆಲವರ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಆಹಾರ ಹೇಗಿದೆಯೋ ಆಲೋಚನೆ ಹಾಗೆ ಇರುತ್ತೆ, ಆಲೋಚನೆ ಹೇಗಿರುತ್ತೋ ಹಾಗೆ ಪ್ರಾಣಶಕ್ತಿ ಹರಿಯುತ್ತೆ. ರಾತ್ರಿ ತಡವಾಗಿ ಮಲಗೋದು, ಅತಿಯಾದ ಮೊಬೈಲ್ ಬಳಕೆ, ಕೋಪ, ಅಸೂಯೆ, ಅಶುದ್ಧ ಆಹಾರ ಇವು ಮನಸ್ಸಿನ ತರಂಗಗಳನ್ನು ಅಸ್ಥಿರಗೊಳಿಸುತ್ತೆ. ಅಸ್ಥಿರ ಮನಸ್ಸಿನಲ್ಲಿ ದೈವಿಕ ಶಕ್ತಿ ನೆಲೆಸುವುದಿಲ್ಲ. ಆದ್ದರಿಂದ ಎಲ್ಲ ಶಾಸ್ತ್ರಗಳು ಮೊದಲು ಆಚಾರ ಶುದ್ಧಿ, ನಂತರ ಅಂತರಂಗ ಶುದ್ಧಿ ಅಂತ ಹೇಳುತ್ತೆ. 4ನೇದು ಗುರುಗಳ ಮಾತಿಗಿಂತ ಇಂಟರ್ನೆಟ್ ಮಾತನ್ನು ಹೆಚ್ಚು ನಂಬೋದು. 4-5 ವಿಡಿಯೋ ನೋಡಿದರೆ 5 ವಿಭಿನ್ನ ಅಭಿಪ್ರಾಯ ಸಿಗುತ್ತೆ ನಿಮಗೆ. ಒಬ್ಬರು ಉಸಿರನ್ನು ಹೀಗೆ ಹಿಡೀರಿ ಅಂತಾರೆ, ಇನ್ನೊಬ್ಬರು ಆ ಥರ ಮಾಡಿ ಅಂತ ಅಂತಾರೆ, ಇನ್ನೊಂದು ವಿಡಿಯೋದಲ್ಲಿ ಬೇರೆ ವಿಧಾನ ಹೇಳ್ತಾರೆ, 3ನೇವರು ಕೆಲವೇ ದಿನಗಳಲ್ಲಿ ಕುಂಡಲಿನಿ ಜಾಗೃತಿ ಆಗತ್ತೆ ಅಂತಾರೆ. ಈ ಗೊಂದಲ ಸಾಧಕನ ಮನಸ್ಸನ್ನು ಅಸ್ಥಿರಗೊಳಿಸುತ್ತೆ. ಜ್ಞಾನ ಪಡೆಯುವುದು ತಪ್ಪಲ್ಲ, ಆದರೆ ವಿವೇಕದಿಂದ ಅನುಸರಿಸಿ. 5ನೇ ತಪ್ಪು ಹೋಲಿಕೆ ಮತ್ತು ಅಹಂಕಾರ.
ಅವನಿಗೆ ಅನುಭವ ಆಯಿತು. ನನಗೆ ಯಾಕೆ ಆಗ್ತಾ ಇಲ್ಲ? ಈ ಪ್ರಶ್ನೆ ಬಂದ ಕ್ಷಣದಿಂದ ಸಾಧನೆ ನಿಂತಂತೆಯೇ. ಯಾಕೆಂದರೆ ನಿಮ್ಮ ಗುರಿಯಿಂದ ವಿಚಲಿತರಾದಾಗ, ಅನುಮಾನಗಳು ಜಾಸ್ತಿ ಆದಾಗ ಮನಸ್ಸು ಬೇರೆ ಕಡೆಗೆ ತಿರುಗುತ್ತೆ. ಇನ್ನೊಂದು ಕಡೆ ನನಗೆ ಕುಂಡಲಿನಿ ಜಾಗೃತಿಯಾಗಿದೆ ಎಂಬ ಅಹಂಕಾರ ಬಂದರೂ ಕೂಡ ಬೆಳವಣಿಗೆ ನಿಲ್ಲತ್ತೆ. 6ನೇದು ಭಯ. ಕೆಲವರು ಕುಂಡಲಿನಿ ಜಾಗೃತಿ ಅಂದರೆ ಭಯ ಪಡ್ತಾರೆ. ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ನಾನು ಸಾಮಾನ್ಯ ಜೀವನ ನಡೆಸಲು ಆಗೋದಿಲ್ಲ, ನನಗೆ ಏನಾದರೂ ಆಗಿಬಿಡುತ್ತೆ. ಇಂತಹ ಭಯಗಳು ದೊಡ್ಡ ಅಡ್ಡಿ. ನಿಜವಾದ ಸಾಧನೆ ವಿವೇಕ, ಸಮತೋಲನ ಮತ್ತು ಸರಿಯಾದ ಮಾರ್ಗದರ್ಶನದೊಂದಿಗೆ ನಡೆದರೆ ಭಯ ಪಡಬೇಕಾಗಿಲ್ಲ. 7ನೇ ತಪ್ಪು ಯಾವುದಪ್ಪ ಅಂದರೆ ಸಿದ್ಧಿಗಳ ಮೇಲೆ ಆಸೆ. ಇದು ಬಹಳ ಸೂಕ್ಷ್ಮವಾದ ಬಲೆ. ಜನರು ದೇವರನ್ನ ಬೇಡೋದಿಲ್ಲ, ಶಕ್ತಿಯನ್ನು ಬೇಡ್ತಾರೆ. ಶಾಂತಿಯನ್ನು ಬೇಡೋದಿಲ್ಲ, ಅದ್ಭುತ ಅನುಭವಗಳನ್ನು ಬೇಡ್ತಾರೆ. ಆದರೆ ಯೋಗಿಗಳ ಪ್ರಕಾರ ಶಕ್ತಿಯ ಹಿಂದೆ ಓಡೋದು ಬೇಡ, ಶಕ್ತಿಯ ಮೂಲದ ಕಡೆ ನಡೆಯಿರಿ. ಮೂಲ ಸಿಕ್ಕರೆ ಶಕ್ತಿ ತನ್ನಷ್ಟಕ್ಕೆ ತಾನೇ ಬರುತ್ತೆ, ಅಥವಾ ಎಲ್ಲ ಸಿದ್ಧಿಗಳು ತನ್ನಿಂದ ತಾನೇ ಬರುತ್ತೆ ಅಂತ ಹೇಳ್ತಾರೆ. 8ನೇ ತಪ್ಪು ಸಮರ್ಪಣೆಯ ಕೊರತೆ. ಇದು ಎಲ್ಲದಕ್ಕಿಂತ ದೊಡ್ಡ ಅಡ್ಡಿ. ಕುಂಡಲಿನಿ ಶಕ್ತಿ ನಿಮ್ಮ ಪ್ರಯತ್ನ ಸಾಧನೆಯಿಂದ ಮಾತ್ರ ಜಾಗೃತಿ ಆಗೋದು ಅಲ್ಲ. ನಿಮ್ಮ ಪ್ರಯತ್ನ ಪ್ಲಸ್ ಆ ಶಕ್ತಿಯ ಕೃಪೆ, ಇದರಿಂದ ಆಂತರಿಕ ಜಾಗೃತಿ. ಆದ್ದರಿಂದ ಸಾಧನೆಯ ನಂತರ ಪ್ರಾರ್ಥಿಸಿ, ಅಮ್ಮ ನನ್ನ ಅಹಂಕಾರವನ್ನು ದೂರ ಮಾಡು, ನಾನು ಯೋಗ್ಯನಾದಾಗ ನೀನೇ ನನ್ನನ್ನು ನಡೆಸು. ಈ ಭಾವನೆಯೇ ಸಾಧಕನನ್ನು ದೇವಿಯ ಕೃಪೆಗೆ ಪಾತ್ರನನ್ನಾಗಿಸುತ್ತೆ. ಕುಂಡಲಿನಿ ಶಕ್ತಿ ಜಾಗೃತಿ ಅನ್ನೋದು ಒಂದು ಘಟನೆ ಅಲ್ಲ, ಅದು ಜೀವನದ ಸಂಪೂರ್ಣ ರೂಪಾಂತರ. ಪ್ರತಿದಿನ ನೀವು ಹೆಚ್ಚು ಶಾಂತವಾಗ್ತಿದ್ರೆ, ಹೆಚ್ಚು ಕರುಣಾಮಯರಾಗ್ತಿದ್ರೆ, ಹೆಚ್ಚು ಜಾಗೃತರಾಗ್ತಿದ್ರೆ, ಅಹಂಕಾರ ಕಡಿಮೆ ಆಗ್ತಾ ಇದ್ರೆ ಅದೇ ಕುಂಡಲಿನಿ ಶಕ್ತಿ ತನ್ನ ಕೆಲಸವನ್ನು ಆರಂಭಿಸಿದೆ ಎನ್ನುವ ಸೂಚನೆ. ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ಬೆನ್ನಿನ ಕೆಳಗಿಂದ ಮೇಲೆ ಏರುವ ಶಕ್ತಿ ಮಾತ್ರವಲ್ಲ, ಅದು ನಿಮ್ಮ ಕೋಪ ಪ್ರೀತಿಯಾಗಿ ಬದಲಾಗುವ ಕ್ಷಣ, ನಿಮ್ಮ ಅಹಂಕಾರ ವಿನಯವಾಗಿ ಕರಗುವ ಕ್ಷಣ, ನಿಮ್ಮ ಭಯ ವಿಶ್ವಾಸವಾಗಿ ಕರಗುವ ಕ್ಷಣ, ನಿಮ್ಮ ಜೀವನ ನಾನು ಎಂಬ ಭಾವದಿಂದ ಅಮ್ಮ ಎಲ್ಲವೂ ನೀನೇ ಎಂಬ ಸಮರ್ಪಣೆಯ ಕಡೆಗೆ ಸಾಗುವ ಕ್ಷಣ. ಅದೇ ನಿಜವಾದ ಕುಂಡಲಿನಿ ಜಾಗೃತಿ. ಆದ್ದರಿಂದ ಶಕ್ತಿಯನ್ನು ಬೆನ್ನಟ್ಟಬೇಡಿ. ನಿಮ್ಮನ್ನು ನೀವು ಶುದ್ಧಗೊಳಿಸಿ ಸಾಧನೆಯನ್ನು ಪ್ರಾಮಾಣಿಕವಾಗಿ ಮಾಡಿ. ಉಳಿದ ಎಲ್ಲ ವಿಚಾರಗಳು ಆದಿಶಕ್ತಿಯ ಕೃಪೆಗೆ ಬಿಡಿ. ಶಕ್ತಿ ಯಾವಾಗ ಜಾಗೃತಿಯಾಗಬೇಕು ಎಂಬುದನ್ನು ಸಾಧಕ ನಿರ್ಧರಿಸೋದಲ್ಲ, ಅದನ್ನು ನಿರ್ಧರಿಸೋದು ತಾಯಿಯ ಕೃಪೆ.